ಎಲ್ರಿಗೂ ನಮಸ್ಕಾರ. ಇದೇ ಜುಲೈ 15ನೇ ತಾರೀಕಿಂದ 23ನೇ ತಾರೀಕವರೆಗೂ ಆಷಾಢ ಗುಪ್ತ ನವರಾತ್ರಿ ಅಥವಾ ವರಾಹಿ ನವರಾತ್ರಿ ಶುರುವಾಗ್ತಿದೆ. ಈ ಸಮಯದಲ್ಲಿ ನಿಮ್ಗೆ ಏನಾದ್ರೂ ಶತ್ರು ಬಾಧೆ ಇದ್ರೆ ಅಥವಾ ಮನಸ್ಸಲ್ಲಿ ಏನೋ ಒಂಥರ ಭಯ, ಆತ್ಮವಿಶ್ವಾಸ ಇಲ್ಲದೆ ಇರುವಂತದ್ದು, ಮನೆಯಲ್ಲಿ ಹೆಚ್ಚು ನಕಾರಾತ್ಮಕ ಶಕ್ತಿ ಇದ್ರೆ, ಕುಟುಂಬದ ಆರೋಗ್ಯ, ಐಶ್ವರ್ಯಕ್ಕಾಗಿ ಯಾವ ರೀತಿ ಪೂಜೆ ಮಾಡಬೇಕು, ಹಾಗೆ ಯಾವ ಕೆಲಸಗಳನ್ನ ಈ 9 ದಿನಗಳ ಕಾಲ ನಾವು ಮಾಡಬಾರ್ದು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಬನ್ನಿ. ಈ 9 ದಿನಗಳ ಕಾಲ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ವರಾಹಿ ದೇವಿಗೆ ಪೂಜೆಯನ್ನ ಮಾಡಬೇಕಾಗತ್ತೆ. ನಿಮ್ಮ ಮನೆಯಲ್ಲಿ ವರಾಹಿ ದೇವಿಯ ಫೋಟೋ ಅಥವಾ ವಿಗ್ರಹ ಇದ್ರೆ ಅದಕ್ಕೆ ಅರ್ಶಿನ, ಕುಂಕುಮ, ಕೆಂಪು ಹೂಗಳನ್ನ ಅರ್ಪಿಸಿ ಪೂಜೆಯನ್ನ ಮಾಡ್ಕೋಬಹುದು. ಅಥವಾ ಮನಸಲ್ಲೇ ಆರಾಧನೆ ಮಾಡಿ ನೀವು ಈ ಒಂದು ಪೂಜೆಯನ್ನ ಮಾಡ್ಕೋಬಹುದು. ಒಂದು ವಿಳ್ಯದೆಲೆಯನ್ನ ತಗೊಂಡು ಅದರ ಮೇಲೆ ಅರ್ಶಿನದ ಕೊಂಬನ್ನ ಇಡಬೇಕಾಗತ್ತೆ. ಅರ್ಶಿನದ ಕೊಂಬು ವರಾಹಿ ದೇವಿಗೆ ತುಂಬಾನೇ ಪ್ರಿಯವಾದದ್ದು ಅಂತ ಹೇಳಲಾಗತ್ತೆ. ಇದನ್ನ ಇಟ್ಟು ಇದರ ಮೇಲೆ ಕುಂಕುಮದಿಂದ 108 ಬಾರಿ ಓಂ ಐಂ ಹ್ರೀಂ ಶ್ರೀಂ ವರಾಹಿ ದೇವಿಯೈ ನಮಃ ಎಂಬ ಮಂತ್ರವನ್ನ ಹೇಳಬೇಕಾಗತ್ತೆ. ಇದನ್ನ ಇದೇ ರೀತಿ ನೀವು 9 ದಿನಗಳ ಕಾಲ ಮಾಡಬೇಕಾಗತ್ತೆ. ಇನ್ನು ಮೊದಲನೇ ದಿನ ಹಾಗೆ ಕೊನೆಯ ದಿನ ನೀವು ಸಾಧ್ಯವಾದರೆ ತೆಂಗಿನಕಾಯಿ ದೀಪವನ್ನ ಹಚ್ಚಬಹುದು. ಇನ್ನು ತಪ್ಪದೆ ತಾಯಿ ಮುಂದೆ ನೀವು ತುಪ್ಪದ ದೀಪವನ್ನ ಹಚ್ಚಿ ನಿಮ್ಮ ಶಕ್ತಿಯ ಅನುಸಾರ ನೈವೇದ್ಯವನ್ನ ಅರ್ಪಿಸಿ ಪೂಜೆಯನ್ನ ಮಾಡ್ಕೋಬಹುದು. ಇನ್ನು ಈ ಸಮಯದಲ್ಲಿ ಅಂದ್ರೆ 9 ದಿನಗಳ ಕಾಲ ಮನೆಯಲ್ಲಾಗಿರ್ಬೋದು ಅಥವಾ ಹೊರಗಡೆ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಮೊಟ್ಟೆ, ಮಾಂಸ, ಮದ್ಯಪಾನ, ಧೂಮಪಾನವನ್ನ ಸೇವಿಸಬಾರದು. ಆದಷ್ಟು ಬ್ರಹ್ಮಚಾರಿತ್ಯವನ್ನ ಪಾಲಿಸಿದ್ರೆ ಆದಷ್ಟು ಬೇಗ ನಿಮ್ಮ ಸಂಕಲ್ಪ ಈಡೇರುತ್ತೆ ಎನ್ನಲಾಗತ್ತೆ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.